ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಒಂದು ಮುಷ್ಟಿ ಧಾನ್ಯ ಬೆಳೆಯೋದಕ್ಕೋಸ್ಕರ ರೈತರು ಎಷ್ಟೋ ಕಷ್ಟಪಡ್ತಾರೆ. ಅಂತ ರೈತರಿಗೋಸ್ಕರ ಪ್ರತಿ ವರ್ಷ ನಾನು ಪೂಜೆ ಮಾಡೋದು ನನ್ನ ಭಾಗ್ಯ ಅಂತ ಭಾವಿಸ್ತೀನಿ. ಈ ಕಾರ್ಯಕ್ರಮ ಶುಭವಾಗಿ ನಡಿಬೇಕು ಅಂತ ಆಶೀರ್ವಾದ ಮಾಡಮ್ಮ. ಇದನ್ನ ಧರಿಸೋ ಜವಾಬ್ದಾರಿನ ನಾನಿನ್ನು ಎಷ್ಟು ಕಾಲ ತಗೋಬೇಕು? ಬೇಗ ನನ್ನಿಂದ ಇದನ್ನ ನನ್ನ ಚಿಕ್ಕ ಸೊಸೆಗೆ ಸೇರೋ ಹಾಗೆ ಮಾಡು ತಾಯಿ. ನನ್ನ ಚಿಕ್ಕ ಸೊಸೆ ನಾವು ಕೇಳ್ತಿರೋ ಜಾತಕದ ಜೊತೆಗೆ ಸದ್ಯದಲ್ಲೇ ನನ್ನ ಮನೆಗೆ ಕಾಲಿಡೋ ಹಾಗೆ ಮಾಡು ತಾಯಿ. ಏನ್ರಿ? ಹೊರಡಣ್ವಾ? ನೀವೇನೋ ಪ್ರತಿ ವರ್ಷ ನಮ್ಮೆಲ್ರನ್ನೂ ಹಳ್ಳಿ ಕರ್ಕೊಂಡು ಹೋಗೋದು, ರೈತರ ಬಗ್ಗೆ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಅಮ್ಮ ನನ್ನ ಮನೆಗೆ ಚಿಕ್ಕ ಸೊಸೆನ ಕಳ್ಸಮ್ಮ ಅಂತ ಬೇಡ್ಕೊಳ್ಳೋದು ನಡೀತಾನೇ ಇದೆ. ಆದ್ರೆ ಆ ಸೊಸೆ ಮಾತ್ರ ಬರ್ತಿಲ್ಲ. ಹಾಗಂತ ನನ್ ಮಗಳನ್ನ ಕೊಟ್ಟು ಮಾಡ್ತೀಯ ಅಂದ್ರೆ ಅದೂ ಇಲ್ಲ. ಇನ್ನು ಎಷ್ಟು ದಿನನೋ ಹೀಗೆ ಕಾಯೋದು?
ಹೊರಡೋಕ್ಕೂ ಮುಂಚೆ ಆ ಟಾಪಿಕ್ ಯಾಕೆ? ಲೇಟ್ ಆಗ್ತಿದೆ, ಹೋಗೋಣ ನಡೀರಿ. ಏನ್ರಿ ಏನವನಿ? ಅತ್ತೆಯವರು ಹೊಸದಾಗಿ ಮೂಗುತಿನ್ ಹಾಕೊಂಡಿದಾರಲ್ಲ, ನಾನ್ ಬಂದಾಗಿಂದ ನೋಡ್ತಾ ಇದ್ದೀನಿ. ಆ ಮೂಗುತಿನ್ ಹಾಕೊಂಡಿರ್ಲಿಲ್ಲ. ಜೊತೆಗೆ ಅದೇನೋ ಹೆಣ್ಮಕ್ಳು ದಿನ ಹಾಕೊಳ್ಳೋ ತರ ಇರ್ಲಿಲ್ಲ. ದೇವ್ರ ಮನೆಯಿಂದ ತಗೊಂಡ್ ಬಂದ್ರು ಅಂದ್ರೆ ಅದಕ್ಕೆ ಖಂಡಿತವಾಗ್ಲೂ ಏನೋ ವಿಶೇಷತೆ ಇದ್ದೇ ಇರತ್ತೆ. ಹೇಳ್ರಿ. ಅದ್ರ ಬಗ್ಗೆ ನಿನಗೆ ನಿಜ ಹೇಳೋಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ. ಆದರೆ ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳೋದು ತಪ್ಪಲ್ಲ. ಏನ್ ಯೋಚನೆ ಮಾಡ್ತಿದ್ದೀರಾ ಹೇಳಿ. ಏನಿಲ್ಲ ಅವನೇ, ಹಳ್ಳಿನಲ್ಲಿ ರೈತರಿಗೋಸ್ಕರ ಅನ್ನಪೂರ್ಣ ದೇವಿ ಪೂಜೆ ನಡೀತಾ ಇರತ್ತೆ. ಆ ಪೂಜೆಯಲ್ಲಿ ಅಮ್ಮ ಪ್ರಸಾದ ಮಾಡಿ ಅಮ್ಮ ಎಲ್ಲರಿಗೂ ಹಂಚ್ತಾಳೆ. ಅಂಥ ಶುಭ ಕಾರ್ಯಕ್ಕೆ ಹೋದಾಗ ಅಮ್ಮನವ್ರ ವಿಗ್ರಹದ ಜೊತೆಗೆ ಆ ಮೂಗುತಿ ಹಾಕೊಂಡು ಹೋಗ್ತಾಳೆ ಅಷ್ಟೇ. ಓ, ನಿಮ್ಗೊಂದ್ ವಿಷಯ ಹೇಳ. ಆ ಮೂಗುತಿನ್ ನೋಡ್ತಿದ್ದ ಹಾಗೆ ನಾನ್ ಯಾವ್ದೋ ಗೊತ್ತಿಲ್ದಿರೋ ಭಾವನೆಗೆ ಹೋಗ್ಬಿಟ್ಟೆ. ಮೈಯೆಲ್ಲ ಒಂದ್ಸಲ ಕಂಪಿಸ್ದಾಗ ಆಯ್ತು. ಯಾಕೆ ಹಾಗಾಯ್ತು ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಅಮ್ಮನ ಜಾತಕ ನಿನ್ ಜಾತಕ ಒಂದೇ ಆಗಿದ್ದಿದ್ರೆ ಆ ಮೂಗುತಿ ನೀನ್ ಹಾಕೊಂಡು ಈ ಕಾರ್ಯಕ್ರಮ ನಿನ್ ಕೈಯಾರೆ ನಡೀತಿತ್ತು ಅವನೇ. ಇದನ್ನೆಲ್ಲ ನಾವು ಆಮೇಲೆ ಮಾತಾಡ್ಕೊಳ್ಳೋಣ. ಹೊರಗಡೆ ನಮಗೋಸ್ಕರ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ, ಹೊರಡೋಣವಾ? ಏನೋ ಯಾಕೆ ಇಷ್ಟು ಲೇಟ್ ಆಯ್ತು? ಏನಿಲ್ಲ, ನೀರು ಕುಡ್ದು ಬಂದೆ. ತಗೋ ಇದನ್ನ. ಅಲ್ಲಿ ನೋಡಿ ಬಂದ್ಬಿಟ್ರು. ಶರ್ಮಾ ಅವರೇ, ಆ ಪೂರ್ಣ ಕುಂಭನ ಇಲ್ಲಿ ಕೊಡಿ.
ಹೇಳು ಅವನಿ. ಜನರೆಲ್ಲ ಅತ್ತೆಯವ್ರಿಗೆ ಕೈ ಮುಗಿತಿದ್ದಾರೆ. ತುಂಬಾ ದೊಡ್ಡ ವಿಷಯ ರೀ. ಇಲ್ಲಿನ ಜನ ಅಮ್ಮನ್ನ ಅಮ್ಮನವ್ರ ತರ ನೋಡ್ತಾರೆ ಅವನಿ. ಒಬ್ಬ ಸ್ತ್ರೀ ಸುಮ್ಮನೆ ಊರಿಗೆ ಅಮ್ಮನವ್ರ ಪ್ರತಿರೂಪ ಆಗಲ್ಲ. ಅದ್ರ ಹಿಂದೆ ಎಷ್ಟೊಂದು ಕಷ್ಟ, ಎಷ್ಟೊಂದು ತ್ಯಾಗ ಇರತ್ತೆ ಅಲ್ವಾ ರೀ? ಯಾಕೆ ಮಾತಾಡ್ತಾ ಇಲ್ಲ? ನೀನ್ ಹೇಳಿದ್ದು ನಿಜನೇ. ಏನಾಯ್ತವನಿ? ನನಗೆ ಯಾಕೋ ಹೇಳು ಅವನಿ. ನೀವ್ ಒಪ್ಸಿದಕ್ಕೆ ನಾನು ಈ ಊರಿಗೆ ಬಂದಾಗ ಅನ್ನಿಸ್ತಾ ಇಲ್ಲ. ಅಮ್ಮನವ್ರೇ ನನ್ನ ಕರೆಸ್ಕೊಂಡಿರೋ ಹಾಗೆ ಅನ್ನಿಸ್ತಾ ಇದೆ. ಈಗಷ್ಟೇ ನಾನಿಲ್ಲಿ ಕಾಲಿಟ್ಟಾಗ ಯಾವುದೋ ಶಕ್ತಿ ನನ್ನ ಆಹ್ವಾನಿಸಿದ ಹಾಗಾಯ್ತು. ಯಾವುದೋ ಗೊತ್ತಿಲ್ಲದೆ ಇರೋ ಉದ್ವೇಗಕ್ಕೆ ಗುರಿ ಆಗ್ತಾ ಇದ್ದೀನಿ. ನಡೆಯೋ ಕಾರ್ಯಕ್ರಮ ಹಾಗೇನೆ ಇರುತ್ತೆ ಅವನಿ. ಎಲ್ಲರೂ ಅಂತ ಟ್ರಾನ್ಸ್ ಅಲ್ಲೇ ಇರ್ತಾರೆ. ಬಾ ಅವನಿ. ಅಮ್ಮನವ್ರೇ ನನ್ನ ಕರೆಸ್ಕೊಂಡಿರೋ ಹಾಗೆ ಅನ್ನಿಸ್ತಾ ಇದೆ. ಅವನಿದು ಅಮ್ಮನ ಜಾತಕ ಅಲ್ಲ. ಹಾಗಿದ್ದಾಗ ಅವನಿ ಯಾಕೆ ಹಾಗೆ ಮಾತಾಡ್ತಿದ್ದಾಳೆ? ಮನ್ಸ್ಯಾಕೋ ಭಯ ಪಡ್ತಿದೆ. ಏನು ನಡೀದಿರೋ ಹಾಗೆ ನೋಡ್ಕೋ ತಾಯಿ. ಏರ್ಪಾಟೆಲ್ಲ ಪೂರ್ತಿ ಆಗಿದ್ಯಾ ಪುರೋಹಿತ್ರೆ? ಪೂರ್ತಿ ಆಗಿದೆಯಮ್ಮ. ಮುಹೂರ್ತಕ್ಕೆ ಇನ್ನು ಸ್ವಲ್ಪ ಸಮಯ ಇದೆ. ಅಷ್ಟರಲ್ಲಿ ಉಳಿದಿರೋ ಕೆಲಸ ಕೂಡ ಆಗೋಗುತ್ತೆ. ಪ್ರತಿ ವರ್ಷ ನೀವು ನಿಮ್ಮ ಕುಟುಂಬದ ಜೊತೆ ಅನ್ನಪೂರ್ಣೇಶ್ವರಿ ದೇವಿ ಅನ್ನದಾನ ಉತ್ಸವಕ್ಕೆ ಭೂಮಿ ಉಳ ಹಬ್ಬಕ್ಕೆ ನೀವು ಬರ್ತಿರೋದು ನಮಗ್ ತುಂಬಾ ಸಂತೋಷ ಆಗ್ತಿದ್ಯಮ್ಮ. ನಿಮ್ ದಯೆಯಿಂದ ಬೆಳೆ ಚೆನ್ನಾಗಾಗಿ ನಾವೆಲ್ಲ ಸಂತೋಷವಾಗಿದ್ದೀವಮ್ಮ. ಎಲ್ಲ ಆ ಅಮ್ಮನೋರ್ ದಯೆ. ಈ ಹುಡುಗಿ ಯಾರಮ್ಮ? ಇದಕ್ ಮುಂಚೆ ಯಾವತ್ತೂ ನಿಮ್ ಕುಟುಂಬದಲ್ಲಿ ನೋಡಿಲ್ಲ. ಅರ್ಥ ಆಯ್ತಮ್ಮ. ಚಿಕ್ಕ ಮಗನಿಗೆ ಮದುವೆ ಆಗ್ದಿರೋದಕ್ಕೆ ನಿಮ್ಮನೆಗ್ ಬರೋ ಚಿಕ್ಕ ಸೊಸೆ ಆಗಿರ್ತಾಳೆ. ಹಾಗೆ ಆಗಿರುತ್ತೆ. ಇಲ್ಲಾಂದ್ರೆ ಅವ್ರ ಜೊತೆ ಯಾಕೆ ಕರ್ಕೊಂಡ್ ಬರ್ತಾರೆ? ನಿಮ್ಮ ಹಾಗೆ ಒಳ್ಳೆ ತೇಜಸ್ಸಿರೋ ಮುಖ, ನಿಮ್ ಮನೆಗೆ ಸರಿ ಹೊಂದುವಂತ ಸೊಸೆ. ಹಲೋ, ಏನ್ ಹೇಳ್ತಿದ್ದೀರಾ? ಬಾಯ್ಗೆ ಏನ್ ಬರುತ್ತೋ ಅದನ್ನ ಹೇಳ್ತೀರಾ? ಯಾರು ಅಂತ ಕೇಳಿದ್ರಿ ಅಲ್ಲಿವರೆಗೂ ಓಕೆ. ಅದನ್ ಬಿಟ್ಟು ಸೊಸೆ ಗಿಸೆ ಅಂತ ಏನೇನೋ ಮಾತಾಡ್ತಿದ್ದೀರಲ್ಲ. ಹಿಂದೆ ಮುಂದೆ ಯೋಚನೆ ಮಾಡಲ್ವಾ? ಮಾತಲ್ಲೇನಿದೆ,
ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ಅಗತ್ಯ ಇಲ್ವಲ್ಲ, ಅದಕ್ಕೆ ಇಷ್ಟ ಬಂದ ಹಾಗೆ ಮಾತಾಡ್ತಿದ್ದಾರೆ. ನೀವು ಸ್ವಲ್ಪ ಸುಮ್ಮನಿರಿ. ಈ ಹುಡುಗಿ ನಮ್ಮ ಮನೆಯಲ್ಲಿ ಇರೋದಕ್ಕೆ ಬಂದಿರೋ ಅತಿಥಿ. ತಪ್ಪಾಗಿ ಮಾತಾಡ್ಬಿಟ್ವಿ, ಕ್ಷಮ್ಸಮ್ಮ. ಪರವಾಗಿಲ್ಲಮ್ಮ, ಗೊತ್ತಿಲ್ಲದೆ ಹೇಳಿದ್ದಲ್ವಾ. ಆಗ ಯೋಚನೆ ಮಾಡದೆ ಯಾಕೆ ಮಾತಾಡದೆ ಶಕುಂತ್ಲಾ? ವೇದಾವತಿ ಅಮ್ಮವರು ಅವ್ರ ಮನೆಗೆ ಚಿಕ್ಕ ಸೊಸೆನ ಯಾವ ರೀತಿ ತಗೋಬೇಕು ಅಂತಿದ್ದಾರೆ ಅನ್ನೋದು ನಮಗ್ ಗೊತ್ತಿಲ್ವಾ? ಅದೇ ರೀತಿ ಸೊಸೆನ ಹುಡುಕ್ತಾ ಇದ್ದಾರೆ. ನಾನ್ ಕೇಳ್ತಿರೋ ಎಲ್ಲ ಅರ್ಹತೆಗಳು ಎಲ್ಲ ಲಕ್ಷಣಗಳು ಇರೋ ಹುಡುಗಿ ಸಿಕ್ಕಿದ್ದಿನ ಶ್ರೀಕರ್ ಕಲ್ಯಾಣ ಸಂಭ್ರಮ ಅದ್ಧೂರಿಯಾಗಿ ನಡೆಯುತ್ತೆ. ನನ್ನ ಮಗನಿಗೋಸ್ಕರ ಆ ಹುಡುಗಿ ಎಲ್ಲೋ ಒಂದ್ ಕಡೆ ಖಂಡಿತ ಹುಟ್ಟಿರ್ತಾಳೆ. ನಮಗ್ ಸಿಗೋದು ಸ್ವಲ್ಪ ತಡ ಆಗ್ಬೋದು ಅಷ್ಟೇ. ಅವಳು ಬರೋದಕ್ಕೋಸ್ಕರ, ಅವಳನ್ನ ನಿಮ್ಮೆಲ್ರಿಗೂ ಪರಿಚಯ ಮಾಡೋದಕ್ಕೋಸ್ಕರ, ನನ್ನ ಜವಾಬ್ದಾರಿನ ಆ ಹುಡುಗಿಗೆ ಒಪ್ಸೋದಕ್ಕೋಸ್ಕರ ತುಂಬಾ ದಿನಗಳಿಂದ ಕಾಯ್ತಾ ಇದ್ದೀನಿ. ಬರೋ ಹಬ್ಬದೊಳಗೆ ಅನ್ನಪೂರ್ಣಮ್ಮ ನನ್ನ ಮಗನ್ನ ಸೊಸೆನ ತನ್ನ ಹತ್ರಕ್ಕೆ ಕರೆಸ್ಕೊಳ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಆ ದಿನ ನನ್ನ ಹರಕೆ ತೀರುತ್ತೆ. ಹೌದು, ಈ ವರ್ಷ ಯಾವ ಬೆಳೆ ಬೆಳಿಬೇಕು ಅಂತ ಇದ್ದೀರಾ? ಭತ್ತದ ಜೊತೆ ಹೊಲದಲ್ಲಿ ಅರ್ಶನ ಕೂಡ ಹಾಕೋಣ ಅಂತಿದ್ದೀವಮ್ಮ. ನನಗೂ ಕೂಡ ಒಂದ್ ಮಡಕೆ ಕೊಡಕ್ಕ. ದುಡ್ಡಿಟ್ಟಿದ್ಯಾ? ಬಾ, ಕುಡಿದ್ಮೇಲೆ ಕೊಡ್ತೀನಕ್ಕ. ಹಾಕು ಹಾಕು. ಒಂದು ನಿಮಿಷ. ಈ ಪ್ರಪಂಚದಲ್ಲಿ ನನಗೆ ಫೋನ್ ಮಾಡೋದು ನನ್ನ ಹೆಂಡತಿ ಒಬ್ಳೆ. ಹೇಳು ಬಂಗಾರ. ಮನೆ ಜವಾಬ್ದಾರಿನ ತೆಗೆದುಕೊಳ್ದೆ ಎಲ್ಲಿಗೆ ಹೋಗಿದ್ಯಾ? ಕಡಿಮೆ ಬಂಡವಾಳದಲ್ಲಿ ಯಾವ ವ್ಯಾಪಾರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿದ್ದೀನಿ. ಒಳ್ಳೆ ಯೋಚನೆ ಬಂತು, ಅದಕ್ಕೆ ತಕ್ಷಣ ಆ ಕಾಡಕ್ಕೆ ಇಳಿದಿದ್ದೀನಿ. ನೀನು ವ್ಯಾಪಾರ ಮಾಡ್ತೀಯಾ? ಹೌದು ಬಂಗಾರ, ದನದ ವ್ಯಾಪಾರ ಮಾಡೋಣ ಅಂತ ಹಳ್ಳಿಗೆ ಬಂದಿದ್ದೀನಿ. ದನಗಳ ವ್ಯಾಪಾರನಾ? ನಾನು ದನಗಳ ವ್ಯಾಪಾರ ಮಾಡೋದೇನು ಅಂತ ಶಾಕ್ ಆಗ್ಬಿಟ್ಯಾ? ಈ ಊರಲ್ಲಿ ಬಿತ್ತನೆ ಮಾಡೋ ಕಾರ್ಯಕ್ರಮ ನಡೀತಿದ್ಯಂತೆ. ಸುತ್ತಮುತ್ತದ ಊರಿನವರು ಹಸುನ ಎತ್ತುಗಳನ್ನ ತಗೊಂಡ್ ಬರ್ತಾರೆ. ಅದರಲ್ಲಿ ಒಳ್ಳೇದನ್ನ ಸೆಲೆಕ್ಟ್ ಮಾಡಿ ತಗೊಂಡ್ಬಿಡ್ತೀನಿ. ಸಂತೆಲಿ ಡಬಲ್ ರೇಟಿಗೆ ಮಾರಿ ಡಬಲ್ ಸಂಪಾದನೆ ಮಾಡ್ತೀನಿ. ತಗೊಳ್ಳೋದಕ್ಕೆ ಬಂಡವಾಳ ಇರ್ಬೇಕು ತಾನೆ? ಬುದ್ಧಿವಂತರ ಬಂಡವಾಳ ಅವ್ರ ಬುದ್ಧಿವಂತಿಕೆನೆ ಕಣೆ ಹುಚ್ಚಿ. ನಿನ್ ಬುದ್ಧಿವಂತಿಕೆ ಬಗ್ಗೆ ನನಗ್ ಗೊತ್ತಿಲ್ವಾ?